press the bell icon on the YouTube app and never miss another update. Hi students, I hope all are you fine and safe at home. ಸೊ ಇವತ್ತು ನಾನು ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ ಆ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಚಾಪ್ಟ್ರಲ್ಲಿ ನೀವು ಆಲ್ಜಿಬ್ರಾ ಅಂದ್ರೇನು ಅದನ್ನು ಅರ್ಥ ಮಾಡ್ಕೊಳ್ತೀರಾ. ಸೊ ನೆಕ್ಸ್ಟು ನೀವು ಎದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ ಅಂದರೆ ವೇರಿಯೇಬಲ್ಸ್ ಆ್ಯಂಡ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಆಲ್ಜಿಬ್ರಾಯಿಕ್ ಟರ್ಮ್ ಅಂದ್ರೇನು ಅದನ್ನು ಡಿಸ್ಕಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಇಲ್ಲಿ ಆಲ್ಜಿಬ್ರಾದಲ್ಲಿ 4 ಫಂಡಮೆಂಟಲ್ ಆಪ್ರೇಷನ್ಸನ್ನು ಯೂಸ್ ಮಾಡ್ತೀವಿ. ಸೊ ಆ ಫಂಡಮೆಂಟಲ್ ಆಪ್ರೇಷನ್ಸನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಡಿಸ್ಕಸ್ ಮಾಡ್ತೀರಾ. ಓಕೆನಾ. ಫಸ್ಟ್ ಆಲ್ಜಿಬ್ರಾ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಹೌದಲ್ವಾ. ಸೊ ಈ ಮ್ಯಾಥಮೆಟಿಕ್ಸಲ್ಲಿ 3 ಪಾರ್ಟ್ಸ್ ಇದೆ ಹೌದಲ್ವಾ. ಸೊ ಯಾವುದು ಫಸ್ಟ್ ಪಾರ್ಟು ಅರಿಥಮ್ಯಾಟಿಕ್. ಸೊ ನೆಕ್ಸ್ಟ್ ಪಾರ್ಟು ಆಲ್ಜಿಬ್ರಾ. ನೆಕ್ಸ್ಟು ಜಿಯೋಮೆಟ್ರಿ ಹೌದಲ್ವಾ. ಸೊ ಇಲ್ಲಿ ಅರ್ಥಮೆಟಿಕ್ ಅಂದರೆ ಇಲ್ಲಿ ನೀವೇನು ನೋಡ್ತೀರಾ, ನಂಬರ್ಸನ್ನು ನೋಡ್ತೀರಾ. ಸೊ ನಂಬರ್ಸಲ್ಲಿ ಏನು ಮಾಡ್ತೀರಾ, 4 ಫಂಡಮೆಂಟಲ್ ಆಪ್ರೇಷನ್ಸನ್ನು ಯೂಸ್ ಮಾಡ್ತೀರಾ. ಸೊ ನಂಬರ್ಸನ್ನ ಆ್ಯಡ್ ಮಾಡ್ತೀರಾ, ಸಬ್ಟ್ರಾಕ್ಟ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ, ನೆಕ್ಸ್ಟ್ ಡಿವೈಡ್ ಮಾಡ್ತೀರಾ. ಹಾಗೆ ಜೊಮೆಟ್ರಿಯಲ್ಲಿ ನೀವು ಏನು ನೋಡ್ತೀರಾ, ಜೊಮೆಟ್ರಿಕಲ್ ಫಿಗರ್ಸನ್ನು ನೋಡ್ತೀರಾ ಹೌದಲ್ವಾ. ಸ್ಕ್ವೇರು, ರೆಕ್ಟ್ಯಾಂಗಲ್ ಹೌದಲ್ವಾ. ಸೊ ಲೈನ್ಸು, ಆ್ಯಂಗಲ್ ಬಗ್ಗೆ ಎಲ್ಲ ನೀವು ಜೊಮೆಟ್ರಿಯಲ್ಲಿ ಡಿಸ್ಕಸ್ ಮಾಡ್ತೀರಾ ಹೌದಲ್ವಾ. ಸೊ ಇಲ್ಲಿ ಆಲ್ಜಿಬ್ರಾ ಅಂದರೆ ಇದೊಂದು ಪಾರ್ಟ್ ಹೌದಲ್ವಾ. ಸೊ ಈ ಪಾರ್ಟಲ್ಲಿ ನೀವೇನು ನೋಡ್ತೀರಾ, ನಂಬರ್ಸನ್ನು ನೋಡ್ತೀರಾ. ಓಕೆ. ನೆಕ್ಸ್ಟ್ ಅಲ್ಫಾಬೆಟ್ಸನ್ನು ನೋಡ್ತೀರಾ. ಸೊ ನೆಕ್ಸ್ಟ್ ಮತ್ತೆ ಇದರಲ್ಲಿ 4 ಫಂಡಮೆಂಟಲ್ ಆಪ್ರೇಷನ್ಸನ್ನು ಸಹ ನೀವು ಇಲ್ಲಿ ನೋಡ್ತೀರಾ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಸಹ ಯೂಸ್ ಮಾಡ್ತೀರಾ. ಓಕೆನಾ. ಸೊ ಹಾಗಾದರೆ ಆಲ್ಜಿಬ್ರಾ ಅಂದ್ರೇನು? ಸೊ ಆಲ್ಜಿಬ್ರಾ ಈಸ್ ಒನ್ ಆಫ್ ದ ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ನ ಒಂದು ಬ್ರಾಂಚಸ್, ಮ್ಯಾಥಮೆಟಿಕ್ಸ್ನ ಒಂದು ಪಾರ್ಟ್ ಹೌದಲ್ವಾ. ಇಟ್ ಇನ್ವಾಲ್ವ್ಸ್ ಲೆಟರ್ಸ್ ಆಫ್ ಎನ್ ಅಲ್ಫಾಬೆಟ್, ನಂಬರ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ 2xy ಪ್ಲಸ್ 3mn ಪ್ಲಸ್ -4 ಅಂತ ಇದೆ ಹೌದಲ್ವಾ. ಸೊ ಇಲ್ಲಿ 2xy 2 ಅನ್ನೋದು ಇಲ್ಲಿ ನಂಬರ್ಸ್ ಇದೆ ಹೌದಲ್ವಾ. ಸೊ ಇಟ್ ಇನ್ವಾಲ್ವ್ಸ್ ನಂಬರ್ಸ್. ಸೊ ಆಲ್ಜಿಬ್ರಾ ಅನ್ನೋ ಈ ಬ್ರಾಂಚಲ್ಲಿ ನಂಬರ್ಸನ್ನು ನೋಡ್ತಿದ್ದೀರಾ, ನೆಕ್ಸ್ಟ್ ಅಲ್ಫಾಬೆಟ್ಸನ್ನು ನೋಡ್ತೀರಾ. ಸೊ ಎ ಇಂದ ಝೆಡ್ ತನಕ ಅಲ್ಫಾಬೆಟ್ಸ್. ಬಟ್ ಇಲ್ಲಿ ಯಾವ ಅಲ್ಫಾಬೆಟ್ಸನ್ನು ಯೂಸ್ ಮಾಡ್ತೀವಿ ನಾವು, ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸನ್ನು ಯೂಸ್ ಮಾಡ್ತೀವಿ. A to Z ತನಕ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸನ್ನು ನೋಡ್ತೀವಿ ಹೌದಲ್ವಾ. ಸೊ ಹಾಗೆ ಇಲ್ಲಿ ಮತ್ತೆ ನಾವೇನು ನೋಡ್ತೀವಿ, ಫಂಡಮೆಂಟಲ್ ಆಪರೇಷನ್ಸನ್ನು ನೋಡ್ತೀವಿ. ಓಕೆ. ಇಲ್ಲಿ ಪ್ಲಸ್ ಇದೆ, ಅಡಿಷನ್ ಇದೆ, ಹಾಗೆ ಮೈನಸ್ ಅನ್ನೋ ಸೈನ್ ಇದೆ. ನೆಕ್ಸ್ಟ್ ನೀವು ಡಿವಿಷನ್ ಮತ್ತು ಸಬ್ಟ್ರಾಕ್ಷನ್ಸನ್ನು ಸಹ ನೋಡ್ತೀರಾ. ಓಕೆನಾ. ನೆಕ್ಸ್ಟು ಈಗ 2xy ಅನ್ನೋದು ಇದು ಟರ್ಮ್. ಇದು ಒಂದು ಟರ್ಮ್. ಓಕೆನಾ. ಆಲ್ಜಿಬ್ರಾಯಿಕ್ ಟರ್ಮ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಲ್ಜಿಬ್ರಾಯಿಕ್ ಟರ್ಮ್. ಸೊ ಆಲ್ಜಿಬ್ರಾಯಿಕ್ ಟರ್ಮ್ ಹೌದಲ್ವಾ. 2xy ಅನ್ನೋದು ಆಲ್ಜಿಬ್ರಾಯಿಕ್ ಟರ್ಮ್ ಆಗುತ್ತೆ. 3mn ಅನ್ನೋದು ಒಂದು ಆಲ್ಜಿಬ್ರಾಯಿಕ್ ಟರ್ಮ್ ಆಗುತ್ತೆ. -4 ಅನ್ನೋದು ಏನಾಗುತ್ತೆ, ಇದೂ ಒಂದು ಟರ್ಮ್ ಆಗುತ್ತೆ. ಸೊ ಈ 3 ಟರ್ಮ್ ಸೇರಿ ಇದನ್ನು ನಾವೇನಂತ ಕರಿತೀವಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆನಾ. ಸೊ ಏನು, ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈಸ್ ಮೇಡ್ ಅಪ್ ಆಫ್ ಎ ಸೈನ್ಸ್ ಸಿಂಬಲ್ಸ್ ಆಫ್ ಆಲ್ಜಿಬ್ರಾ. ಓಕೆನಾ. ಸೊ ಏನು, ಇದರಿಂದ ಫಾರ್ಮ್ ಆಗಿರುತ್ತೆ, ಇದು ಸಿಂಬಲ್ಸಿಂದ. ಸೊ ಪ್ಲಸ್ಸು ಮೈನಸ್ ಇಂಟು ಆ್ಯಂಡ್ ಡಿವಿಷನ್ ಸೈನಿಂದ ಮತ್ತು ಈ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಎಲ್ಲ ಸೇರಿ ಏನಾಗಿರುತ್ತೆ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಓಕೆನಾ. ಸೊ ಇದು ಏನು ಒಂದು ಟರ್ಮ್ ಇದೆ, ಇದನ್ನು ನಾವು ಆಲ್ಜಿಬ್ರಾಯಿಕ್ ಟರ್ಮ್ ಅಂತ ಕರಿತೀವಿ. ಓಕೆನಾ. ಸೊ ಹಾಗಾದ್ರೆ ಈಗ ಆಲ್ಜಿಬ್ರಾದಲ್ಲಿ ನಾವು ನಂಬರ್ಸ್ ಮತ್ತು ಅಲ್ಫಾಬೆಟ್ಸನ್ನು ನೋಡ್ತೀವಿ ಅಂತ ಹೇಳಿದ್ವಿ ಹೌದಲ್ವಾ. ಸೊ ಹಾಗಾದರೆ ಆಲ್ಜಿಬ್ರಾದಲ್ಲಿ ಇದು 2xy ಅನ್ನೋದು ಒಂದು ಟರ್ಮ್ ಇದೆ ಹೌದಲ್ವಾ. ಸೊ 2xy ಅನ್ನೋ ಟರ್ಮಲ್ಲಿ ಇದು 2 ಅನ್ನೋದು ಏನಾಗುತ್ತೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಗುತ್ತೆ. ಏನಂತ ಕರಿತೀವಿ, ನ್ಯೂಮರಿಕಲ್. ಸೊ ನಂಬರ್ ಇಲ್ಲೇ ಕೋಡೆಡ್ ವರ್ಡಲ್ಲಿ ಹೇಳ್ಬೋದು. ಸೊ 2 ಅನ್ನೋದು ನಂಬರ್, ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಕರಿತೀವಿ.
ಓಕೆನಾ. ಸೊ ಇಲ್ಲಿ ಏನು ಇದು ಆಲ್ಜಿಬ್ರೈಕ್ ಟರ್ಮ್ ನಂಬರ್ ಮತ್ತು ಅಲ್ಫಾಬೆಟ್ ಸೇರಿ ಬಂದಿದೆ, ಹೌದಲ್ವಾ. ಸಪ್ರೇಟ್ ಈ ನಂಬರನ್ನು ನಾವು ನ್ಯೂಮರಿಕಲ್ ಕೋಯಿಫಿಷಿಯಂಟ್ ಅಂತ ಕರಿತೀವಿ. ಸೊ ಈ ಎಕ್ಸ್ ವೈಯನ್ನು ನಾವು ಆಲ್ಜಿಬ್ರಾಯಿಕ್ ಕೋಎಫಿಷಿಯಂಟ್, ಸೊ ಆಲ್ಜಿಬ್ರಾಯಿಕ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಆರ್ ವೇರಿಯೇಬಲ್ಸ್ ಆರ್ ಸೊ ಲಿಟರಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಲಿಟರಲ್ ಕೋಎಫಿಷಿಯಂಟ್. ಓಕೆನಾ. ಸೊ ನಂಬರನ್ನು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಅಲ್ಫಾಬೆಟ್ಸನ್ನು ಆಲ್ಜಿಬ್ರಿಕ್ ಕೋಎಫಿಷಿಯಂಟ್ ಆಫ್ ಲಿಟರಲ್ ಕೋಎಫಿಷಿಯಂಟ್ಸ್ ಅಂತ ನಾವು ಕರಿತೀವಿ, ಹೌದಲ್ವಾ. ಸೊ ನೆಕ್ಸ್ಟು ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್, ಹೌದಲ್ವಾ. ಸೊ ಇಲ್ಲಿ ನಾನು ಏನು ಮಾಡಿದೆ, ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿದ್ದೆ, ಹೌದಲ್ವಾ. 2xy + 3mn - 4 ಅಂತೇಳಿ, ಹೌದಲ್ವಾ. ಸೊ ಇಲ್ಲಿ ವೇರಿಯೇಬಲ್ಸ್ ಅಂದರೆ ಏನು? ದ ಲೆಟರ್ಸ್ ಯೂಸ್ಡ್ ಟು ರೆಪ್ರೆಸೆಂಟ್ ನಂಬರ್ಸ್ ಆರ್ ಸಮ್ ಅದರ್ ಕ್ವಾಂಟಿಟೀಸ್ ಇನ್ ಜನರಲ್ ಆರ್ ಕಾಲ್ಡ್ ಲಿಟರಲ್ ನಂಬರ್ಸ್, ಸಿಂಪ್ಲಿ ಲಿಟರಲ್ಸ್, ಹೌದಲ್ವಾ. ಕಾನ್ಸ್ಟೆಂಟ್ ಅಂದರೆ ಎ ಸಿಂಬಲ್ ಹ್ಯಾವಿಂಗ್ ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಸೊ ಏನು ನಾವು ಇಲ್ಲಿ ಅಲ್ಫಾಬೆಟ್ಸನ್ನು ಯೂಸ್ ಮಾಡ್ತೀವಿ ಅದನ್ನು ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಅಲ್ಫಾಬೆಟ್ಸ್ ಯೂಸ್ ಮಾಡಿದ್ದೀವಿ ಇದನ್ನು ವೇರಿಯೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ 4 ಅನ್ನೋದು ಒಂದು ಇದು ಇದೆ, ಹೌದಲ್ವ ನಂಬರ್, ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ, ಓಕೆನಾ. ವೇರಿಯೇಬಲ್ಸ್ ಅಂದರೆ ಲೆಟರ್ಸ್ ಯೂಸ್ಡ್ ಟು ರೆಪ್ರೆಸೆಂಟ್ ನಂಬರ್ಸ್ ಆರ್ ಸಮ್ ಅದರ್ ಕ್ವಾಂಟಿಟೀಸ್ ಇನ್ ಜನರಲ್ ಆರ್ ಕಾಲ್ಡ್ ಲಿಟರಲ್ ನಂಬರ್ಸ್ ಆರ್ ವೇರಿಯೇಬಲ್ಸ್. ಸೊ ಓಕೆನಾ. ಸೊ ಇದು ಏನು 2xy ಅನ್ನೋದು ಒಂದು ವೇರಿಯೇಬಲ್ ಆಗುತ್ತೆ, 3mn ಅನ್ನೋದು ಒಂದು ವೇರಿಯೇಬಲ್ ಆಗುತ್ತೆ. ಓನ್ಲಿ ಇದು 3mn ಅನ್ನು ತಗೊಂಡಾಗ ಓನ್ಲಿ 3 ಇದೆಯಲ್ಲ ಇದು, ಸೊ ಲಿಟರಲ್ ಕೋಎಫಿಷಿಯಂಟ್ ಆಗುತ್ತೆ. ಲಿಟರಲ್ ಕೋಎಫಿಷಿಯಂಟ್ ಆರ್ ನ್ಯೂಮರಿಕಲ್ ಸೊ ಇದು 3 ಅನ್ನೋದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಗುತ್ತೆ. ಏನಾಗುತ್ತೆ? ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಗುತ್ತೆ. ಸೊ mn ಅನ್ನೋದು ಏನಾಗುತ್ತೆ? ಆಲ್ಜಿಬ್ರೈಕ್ ಕೋಎಫಿಷಿಯಂಟ್ ಆರ್ ಲಿಟರಲ್ ಕೋಎಫಿಷಿಯಂಟ್, ಓಕೆನಾ. ಸೊ ಇದು ಏನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಆಗುತ್ತೆ. ಈ ಟರ್ಮ್ ಸೇರಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗುತ್ತೆ, ಓಕೆನಾ. ಸೊ 2xy 3mn ಅನ್ನೋದು ಏನಾಗುತ್ತೆ? ಅದೊಂದು ವೇರಿಯೇಬಲ್ ಅಂತ ಕರಿತೀವಿ, ಓಕೆನಾ. ಸೊ ಓನ್ಲಿ 4 ಅನ್ನೋದು ಒಂದು ನಂಬರ್ ಇರುತ್ತೆ, ಹೌದಲ್ವಾ. ಸೊ ಆ ನಂಬರನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ, ಓಕೆನಾ. ಸೊ ಇಲ್ಲಿ ನಾವೇನು ಮಾಡ್ತೀವಿ? ಸೊ ಇಲ್ಲೂ ಸಹ ಆಲ್ಜಿಬ್ರಾದಲ್ಲಿ ಸೊ ಅಲ್ಫಾಬೆಟ್ಸ್ ಮಧ್ಯದಲ್ಲಿ ಅಲ್ಫಾಬೆಟ್ಸ್ ಇನ್ ಬಿಟ್ವೀನ್ ನಾವೇನು ಮಾಡ್ತೀವಿ? ಪ್ಲಸ್ ಸೈನ್, ಮೈನಸ್ ಸೈನ್, ಮಲ್ಟಿಪ್ಲಿಕೇಶನ್ ಸೈನ್, ಡಿವಿಷನ್ ಸೈನನ್ನು ನಾವು ಬರೀತೀವಿ, ಓಕೆನಾ. ಸೊ ಹಾಗಾದರೆ ಇದರ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಹೇಗೆ ನಾವು ಸಾಲ್ವ್ ಮಾಡೋದು ಅನ್ನೋದನ್ನು ಡೈರೆಕ್ಟ್ ಎಕ್ಸಸೈಸ್ 14.1 ಸಾಲ್ವ್ ಮಾಡೋದಂತೆ, ಅದರಲ್ಲಿ ಗೊತ್ತಾಗುತ್ತೆ ಹೇಗೆ. ಸೊ ಅಲ್ಫಾಬೆಟ್ಸ್ ಮಿಡ್ಲಲ್ಲಿ ಅಂದರೆ ವೇರಿಯೇಬಲ್ಸ್ ಮಿಡ್ಲಲ್ಲಿ ಆರ್ ಲಿಟರಲ್ ನಂಬರ್ಸ್ ಮಧ್ಯದಲ್ಲಿ ನಾವು ಹೇಗೆ ಫಂಡಮೆಂಟಲ್ ಆಪರೇಷನ್ಸನ್ನು ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ, ಓಕೆನಾ. ಸೊ ಫಸ್ಟ್ ಮೇನ್ ಎ ಪ್ರಾಬ್ಲಮ್. 2 subtracted from the sum of x and p, ಹೌದಲ್ವಾ. 2 ಸಬ್ಟ್ರಾಕ್ಟೆಡ್ ಅಂದರೆ ಮೈನಸ್ ಸೈನ್ ಯೂಸ್ ಮಾಡಬೇಕು. ಫ್ರಮ್ ದ ಸಮ್ ಅಂದರೆ ಏನು? ಆ್ಯಡ್ ಮಾಡಬೇಕು, ಹೌದಲ್ವಾ. ಸಮ್ ಅಂದರೆ ಆ್ಯಡ್ ಮಾಡಬೇಕು. ಸೊ ಏನು ಇದನ್ನು ಹೇಗೆ ಬರಿಬೇಕು ನಾವು? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನಲ್ಲಿ ಹೇಗೆ ಬರಿಬೇಕು? ಫಂಡಮೆಂಟಲ್ ಆಪರೇಷನ್ಸನ್ನು ಯೂಸ್ ಮಾಡಿ, ಹೌದಲ್ವಾ. 2 ಸಬ್ಟ್ರಾಕ್ಟೆಡ್ ಫ್ರಮ್ ದ ಸಮ್ ಆಫ್ ಎಕ್ಸ್ ಆ್ಯಂಡ್ ಪಿ. ಸಮ್ ಆಫ್ ಎಕ್ಸ್ ಆ್ಯಂಡ್ ಪಿ ಅಂದರೆ ಎಕ್ಸ್ ಆ್ಯಂಡ್ ಪಿ, ಸಮ್ ಅಂದರೆ ಎಕ್ಸ್ ಆ್ಯಂಡ್ ಪಿ ಮಿಡ್ಲಲ್ಲಿ ಪ್ಲಸ್ ಹಾಕಬೇಕು, ಹೌದಲ್ವಾ. ಸೊ 2 ಸಬ್ಟ್ರಾಕ್ಟೆಡ್ ಫ್ರಮ್ 2 ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಎದರಿಂದ ಸಬ್ಟ್ರಾಕ್ಟ್ ಮಾಡಬೇಕು? ಸಮ್ ಆಫ್ ಎಕ್ಸ್ ಆ್ಯಂಡ್ ಪಿ ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಒಂದು ನೆನಪಿರಲಿ, ಈಗ ಫಾರ್ ಎಕ್ಸಾಂಪಲ್ 25 ಸಬ್ಟ್ರಾಕ್ಟೆಡ್ ಫ್ರಮ್ 15 ಅಂತ ಇರುತ್ತೆ.
25 ಸಬ್ಟ್ರಾಕ್ಟೆಡ್ ಫ್ರಮ್ 15 ಅಂದಾಗ ಸಬ್ಟ್ರಾಕ್ಟ್ ಮಾಡುವಾಗ ಸೊ ಆ್ಯಡ್ ಮಾಡುವಾಗ ನಾವು 25 ಆ್ಯಂಡ್ 15 ಈಸಿಯಾಗಿ ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡುವಾಗ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರನ್ನು ಆ್ಯಡ್ ಮಾಡಿರಿ, ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರನ್ನು ಆ್ಯಡ್ ಮಾಡಿರಿ. ಅಂದರೆ ಆರ್ಡರ್ನ ಚೇಂಜ್ ಮಾಡಿ ಆ್ಯಡ್ ಮಾಡಿದ್ರೂ ಆನ್ಸರ್ ಏನು ಬರುತ್ತೆ, ಸೇಮ್ ಬರುತ್ತೆ, ಹೌದಲ್ವಾ? ಸೊ ಇದರ ಆನ್ಸರ್ 40 ಬರುತ್ತೆ ಆ್ಯಡ್ ಮಾಡುವಾಗ. ಬಟ್ ಸಬ್ಟ್ರಾಕ್ಟ್ ಮಾಡುವಾಗ ಯಾವಾಗಲೂ ಏನು ಮೇಲೆ ಬಿಗ್ಗರ್ ನಂಬರ್ ಇರಬೇಕು, ಕೆಳಗೆ ಸ್ಮಾಲರ್ ನಂಬರ್ ಇರಬೇಕು. ಸೊ ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, 25 ಸಬ್ಟ್ರಾಕ್ಟೆಡ್ ಫ್ರಮ್ 15, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ 15 ಸಬ್ಟ್ರಾಕ್ಟೆಡ್ ಫೈ 25 ಅಂತ ಇದೆ. 15 ಸಬ್ಟ್ರಾಕ್ಟೆಡ್ ಫ್ರಮ್ 25 ಅಂತ ಇದೆ. ಸೊ ಇಲ್ಲಿ ಸಬ್ಟ್ರಾಕ್ಟೆಡ್ ಫ್ರಮ್ ಅಂತ ಇದೆ, ಹೌದಲ್ವಾ? ಇದರ ಅರ್ಥ ಏನು, 15 25 ಸಬ್ಟ್ರಾಕ್ಟ್ ಮಾಡ್ರಿ ಅಂತೇಳಿ. ಸೊ ಅವಾಗ ಏನು ಮಾಡಬೇಕು, ಫ್ರಮ್ ಸಬ್ಟ್ರಾಕ್ಟೆಡ್ ಫ್ರಮ್ ಅಂತ ಇರುತ್ತೆ, ಹೌದಲ್ವಾ? ಈ ಫ್ರಮ್ನ ರೈಟ್ ಸೈಡ್ ಇದು ಆಗುತ್ತೆ, ಫ್ರಮ್ನ ಲೆಫ್ಟ್ ಸೈಡ್ ಇದು ಆಗುತ್ತೆ. ಸೊ ಅವಾಗ ಸಬ್ಟ್ರಾಕ್ಷನಲ್ಲಿ ಏನು ಮಾಡಬೇಕು, ಫ್ರಮ್ ಅಂತ ಬರುತ್ತೆ. ಸಬ್ಟ್ರಾಕ್ಟೆಡ್ ಫ್ರಮ್ ಅಂತ ಬಂದಾಗ ಫ್ರಮ್ ರೈಟ್ ಸೈಡ್ ಇರೋದನ್ನು ಫಸ್ಟ್ ಬರೆದು ಆಮೇಲೆ ಲೆಫ್ಟ್ ಸೈಡ್ ಇರೋದನ್ನು ಆಮೇಲೆ ಬರೆದು ಮೈನಸ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಸೊ ಹಾಗಾದರೆ ಸೊ ಏನು 2 ಸಬ್ಟ್ರಾಕ್ಟೆಡ್ ಫ್ರಮ್ನ ರೈಟ್ ಸೈಡ್ ಇದಿಷ್ಟು ಬರುತ್ತೆ, ಹೌದಲ್ವಾ? ಫ್ರಮ್ನ ರೈಟ್ ಸೈಡ್ ಇದಿಷ್ಟು ಬರುತ್ತೆ. ಅಂದರೆ ಸಮ್ ಆಫ್ ಎಕ್ಸ್ ಪ್ಲಸ್ ಪಿ ಅಂದರೆ ಸಮ್ ಅಂದರೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಬಂದಿರೋ ಆನ್ಸರನ್ನು ನಾವು ಸಮ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಪಿನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇದರಿಂದ ಬಂದಿರೋ ಆನ್ಸರನ್ನು ಸೊ ಇದರಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಸೊ ಕನ್ಫ್ಯೂಷನ್ ಬೇಡ. ಸೊ 2ನ ಫಸ್ಟ್ ಬರ್ದು ನೀವು ಮೈನಸ್ ಸೈನ್ ಹಾಕಿ ಎಕ್ಸ್ ಪ್ಲಸ್ ಪಿ ಬರೆದ್ರೆ ರಾಂಗ್ ಆಗುತ್ತೆ, ಅರ್ಥ ಮಾಡ್ಕೊಡ್ರಿ. ಸಬ್ಟ್ರಾಕ್ಟೆಡ್ ಫ್ರಮ್ ಅಂತ ಬಂದಾಗ ಇದರಿಂದ ಅಂತ ಅರ್ಥ, ಓಕೆನಾ? 15 ಇದರಿಂದ 25 ಸಬ್ಟ್ರಾಕ್ಟ್ ಮಾಡ್ರಿ ಅಂದಾಗ ಯಾವಾಗಲೂ ಫ್ರಮ್ ರೈಟ್ ಸೈಡ್ ಇರೋದನ್ನು ಫಸ್ಟ್ ಬರ್ಕೋಬೇಕು, ಓಕೆನಾ? ಆಮೇಲೆ ಲೆಫ್ಟ್ ಸೈಡ್ ಇರೋದನ್ನು ಮೈನಸ್ ಸೈನ್ ಹಾಕಿ ಬರಿಬೇಕಾಗುತ್ತೆ, ಓಕೆನಾ? ನೆಕ್ಸ್ಟ್ ಬಿ ಪ್ರಾಬ್ಲಮ್. 4 times b is 4 times b is subtracted from 5 times a square, ಹೌದಲ್ವಾ? ಫಸ್ಟ್ ಏನು ಮಾಡಿರಿ, ಕ್ವಶನ್ ಏನೋ ನೀಟಾಗಿ ಅರ್ಥ ಮಾಡ್ಕೊಡ್ರಿ, ರೀಡ್ ಮಾಡ್ಕೋಬೇಕು, ಓಕೆನಾ? ಸೊ 4 times b is, ಟೈಮ್ಸ್ ಅಂದರೆ ಏನು, ಇಂಟು, ಹೌದಲ್ವಾ? 4 times b ಅಂದರೆ ಇದು 4b ಆಗುತ್ತೆ. ಈ ಸಬ್ಟ್ರಾಕ್ಟೆಡ್ ಫ್ರಮ್ 5 times a square, 5 ಅಂದರೆ ಟೈಮ್ಸ್, 5 ಟೈಮ್ಸ್ ಅಂದರೆ ಇಂಟು, ಹೌದಲ್ವಾ? 5 times a square ಅಂದರೆ 5 ಇಂಟು a square, 5a square ಆಗುತ್ತೆ, ಹೌದಲ್ವಾ? ಓಕೆನಾ? ಈಗ ಏನು ಕೊಟ್ಟಿದ್ದಾರೆ, ಸಬ್ಟ್ರಾಕ್ಟೆಡ್ ಫ್ರಮ್ ಅಂದರೆ ಫ್ರಮ್ನ ರೈಟ್ ಸೈಡ್ ಇರೋದನ್ನು ಫಸ್ಟ್ ಬರ್ಕೊಳ್ಳೋಣ, 5a square ಮೈನಸ್ ಸೈನ್ ಬರ್ದು ಫ್ರಮ್ನ ರೈಟ್ ಸೈಡ್ ಇರೋದನ್ನು ನೆಕ್ಸ್ಟ್ ಬರೆಯೋಣ, 5a square minus 4b. ನೆಕ್ಸ್ಟು ಸಿ ಪ್ರಾಬ್ಲಮ್. ಸಿ ಪ್ರಾಬ್ಲಮ್. 6 times the product, 6 times the product of x comma y comma z added to half of z. 6 times the product of x, y, z added to half of the z, ಹೌದಲ್ವಾ? 6 times, ಟೈಮ್ಸ್ ಅಂದ್ರೇನು, 6 times ಅಂದರೆ ಮಲ್ಟಿಪ್ಲಿಕೇಶನ್, ಹೌದಲ್ವಾ? ಸೊ ಪ್ರಾಡಕ್ಟ್ ಆಫ್ ಅಂದರೆ ಆನ್ಸರ್, ಮಲ್ಟಿಪ್ಲೈ ಮಾಡಾದ್ಮೇಲೆ ಏನು ಆನ್ಸರ್ ಬರುತ್ತೆ ಅದನ್ನು ನಾವು ಪ್ರಾಡಕ್ಟ್ ಅಂತ ಕರಿತೀವಿ, ಹೌದಲ್ವಾ? ಸೊ 6 times ಎಕ್ಸ್ ವೈ ಝೆಡ್ಡನ್ನು ಮಲ್ಟಿಪ್ಲೈ ಮಾಡಾದ್ಮೇಲೆ ಅದರಲ್ಲಿ ಬಂದಿರೋ ಆನ್ಸರ್ನ ಏನು ಮಾಡಬೇಕು, ಆ್ಯಡೆಡ್ ಟು ಹಾಫ್ ಆಫ್ ಝೆಡ್ಗೆ ಆ್ಯಡ್ ಮಾಡಬೇಕು. ಸೊ ಇಲ್ಲಿ 6 times ಅಂದರೆ 6 ಟೈಮ್ಸ್ ಅಂದರೆ ಇಂಟು, ಪ್ರಾಡಕ್ಟ್ ಆಫ್ ಅಂದರೆ ಎಕ್ಸ್ ವೈ ಝೆಡ್ ಆಗುತ್ತೆ. ಸೊ ಹಾಗಾಗಿ ಇದರ ಆನ್ಸರ್ ಏನಾಗುತ್ತೆ, ಎಕ್ಸ್ ವೈ ಝೆಡ್, 6xyz ಆಗುತ್ತೆ. ಆ್ಯಡೆಡ್ ಟು ಅಂದರೆ ಪ್ಲಸ್ ಸೈನ್, ಹಾಫ್ ಅಂದರೆ ಹಾಫ್ ಆಫ್ ಝೆಡ್, ಓಕೆನಾ? ಸೊ ಇಲ್ಲಿ ಝೆಡ್ ಅನ್ನೋದು ಕ್ಯಾಪಿಟಲ್ ಲೆಟ್ರಲ್ಲಿ ಕೊಟ್ಟಿರ್ತಾರೆ, ನಾವು ಬರ್ಕೊಳ್ಳುವಾಗ ಏನು ಮಾಡಬೇಕು, ಸ್ಮಾಲ್ ಲೆಟ್ರಲ್ಲಿ ಬರ್ಕೋಬೇಕು, ಓಕೆನಾ? ಸೊ ಆ್ಯಡೆಡ್ ಟು ಅಂದರೆ ಸೊ ಆ್ಯಡ್ ಮಾಡುವಾಗ ಸ್ಮಾಲರ್ ನಂಬರನ್ನು ಫಸ್ಟ್ ಬರೀರಿ ಅಥವಾ ಬಿಗ್ಗರ್ ನಂಬರನ್ನು ಪ್ಲಸ್ ಫಸ್ಟ್ ಬರೀರಿ, ಆನ್ಸರ್ ಸೇಮ್ ಬರುತ್ತೆ, ಹೌದಲ್ವಾ? ಸೊ ಹಾಗಾದರೆ
6xyz ಪ್ಲಸ್ ಹೌದಲ್ವಾ ಹಾಫ್ ಝೆಡ್ ಹೌದಲ್ವಾ ಆರ್ ಹೀಗೂ ಬರಿಬೋದು 6yz ಪ್ಲಸ್ z/2 ಅಂತ ಈ ಥರನೂ ಬರಿಬೋದು ಓಕೆನಾ. ನೆಕ್ಸ್ಟು ಡಿ ಪ್ರಾಬ್ಲಮ್. A is added to the product of B and 3. D problem. A is added to the product of B and 3. So A is added to the product of B and 3. A is added ಅಂದರೆ ಪ್ಲಸ್ ಟು ದ ಪ್ರಾಡಕ್ಟ್ ಆಫ್. ಸೊ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಅದು ಹೌದಲ್ವಾ. ಪ್ರಾಡಕ್ಟ್ ಆಫ್ ಬಿ ಆ್ಯಂಡ್ 3. ಬಿ ಆ್ಯಂಡ್ 3ನ ಮಲ್ಟಿಪ್ಲೈ ಮಾಡಬೇಕು. ಪ್ರಾಡಕ್ಟ್ ಆಫ್ ಬಿ ಆ್ಯಂಡ್ 3. ಸೊ ಬಿ ಆ್ಯಂಡ್ 3ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ. ಬಿ ಆ್ಯಂಡ್ 3ನ ಮಲ್ಟಿಪ್ಲೈ ಮಾಡಿದಾಗ ಬಿ ಇಂಟು 3 ಮಲ್ಟಿಪ್ಲೈ ಮಾಡಿದಾಗ 3b ಅಂತ ಬರುತ್ತೆ ಹೌದಲ್ವಾ. ಸೊ ಈಗ ಏನು ಮಾಡಬೇಕು. ಎ ಈಸ್ ಆ್ಯಡೆಡ್ ಟು ದ ಪ್ರಾಡಕ್ಟ್ ಆಫ್. ಎ ಈಸ್ ಆ್ಯಡೆಡ್ ಟು ದ ಪ್ರಾಡಕ್ಟ್ ಆಫ್ 3b. ಓಕೆ. ನೆಕ್ಸ್ಟ್ 3 times x added to 2 times y. ಈ ಪ್ರಾಬ್ಲಮ್ 3 times x added to 2 times y. ಟೈಮ್ಸ್ ಅಂದ್ರೇನು x ಇಂಟು ಅಂತೇಳಿ. 3 ಟೈಮ್ಸ್ ಅಂದರೆ ಸೊ ಟೈಮ್ಸ್ ಅಂದರೆ ಇಂಟು 3x ಆ್ಯಡೆಡ್ ಅಂದರೆ ಪ್ಲಸ್ 2 ಟೈಮ್ಸ್ ಅಂದರೆ ಇಂಟು 2 ಟೈಮ್ಸ್ y ಅಂದರೆ 2y ಆಗುತ್ತೆ. ಎಫ್ ಪ್ರಾಬ್ಲಮ್. 5 more than x. 5 more than x. 5 more than x ಅಂದರೆ ಅರ್ಥ 5 plus x or x plus 5. 5 more than x. Plus x. G. 5 subtracted from the sum of a, b and c. So 4 times x is subtracted from 9 times y. 7 times the product of a and b added to 1/4 of x. So f g h ಪ್ರಾಬ್ಲಮ್ ಈಸಿ ಇದೆ. ಸೊ ನೀವೇ ಮಾಡ್ಬೋದು ಓಕೆನಾ. ನೆಕ್ಸ್ಟು ಐ ಪ್ರಾಬ್ಲಮ್. 7 times the product A and B comma added to 1/4 of x. 7 times ಅಂದರೆ ಇಂಟು ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಅಂದರೆ 7ab ಆ್ಯಡೆಡ್ ಅಂದರೆ ಪ್ಲಸ್ 1/4 ಆಫ್ ಎಕ್ಸ್ ಅಂದರೆ 1/4x ಹೌದಲ್ವಾ. ನೆಕ್ಸ್ಟು 2 times z ಆ್ಯಡೆಡ್ ಟು 9. ಸೊ 4 more than y ಮೈನಸ್ z ಹೌದಲ್ವಾ. ಕೆ ಪ್ರಾಬ್ಲಮ್. 4 more than y minus z ಹೌದಲ್ವಾ. y minus z ಪ್ಲಸ್ 4 ಈ ಥರ ಆದರೂ ಬರ್ರಿ. 4 ಪ್ಲಸ್ y minus z ಓಕೆನಾ. z ಕ್ಯಾಪಿಟಲ್ ಕೊಟ್ಟಿರ್ತಾರೆ, ನಾವು ಸ್ಮಾಲ್ ಬರ್ಕೋಬೇಕಾಗುತ್ತೆ ಓಕೆ. ಸೊ ಅಲ್ಜಿಬ್ರಾದಲ್ಲಿ ಓನ್ಲಿ ಸ್ಮಾಲ್ ಆಲ್ಫಾಬೆಟ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್. ರೈಟ್ the following in the exponential form. Write the following in the exponential form. So x into x into x into x into x into x into x. ಸೊ ಹಾಗಾದರೆ x ಎಷ್ಟಲ್ಲಿ ಇದೆ ಇಲ್ಲಿ ಓಕೆನಾ. ಸೊ ಎಕ್ಸ್ 1 2 3 4 5 6 7 ನಾನು 7 ಟೈಮ್ ಬರೆದಿದ್ದೀನಿ. ಬಟ್ ನಿಮ್ಮ ಬುಕ್ಕಲ್ಲಿ 6 ಟೈಮ್ ಇದೆ ಹೌದಲ್ವಾ. ಸೊ ಎಕ್ಸ್ ಎಷ್ಟಲ್ಲಿ ಇದೆ 6 ಟೈಮ್ ಇದೆ ಹೌದಲ್ವಾ. ಸೊ ಎಕ್ಸನ್ನ ಈ ಥರ ಬರ್ದು ಎಕ್ಸ್ 6 ಟೈಮ್ ಇದೆ ಹೌದಲ್ವಾ. ಅದ್ರ ಮೇಲೆ ಪವರ್ 6 ಅಂತ ಬರೀಬೇಕು. ಸೊ ಎಕ್ಸ್ ಟು ದಿ ಪವರ್ 6 ಅಂತ ರೀಡ್ ಮಾಡಬೇಕು. ಹೇಗೆ ರೀಡ್ ಮಾಡಬೇಕು. ಎಕ್ಸ್ ಟು ದಿ ಪವರ್ 6 ಅಂತೇಳಿ. ಸೊ ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ನಂಬರ್ಸ್ ಅಂತ ಕರಿತೀವಿ.
ಈಗ ಫಾರ್ ಎಕ್ಸಾಂಪಲ್ 2⁴ ಅಂತ ಬರುತ್ತೆ, ಹೌದಲ್ವಾ? ಇದು 2 ಅನ್ನೋದು ಬೇಸ್ ಆಗುತ್ತೆ, 4 ಅನ್ನೋದು ಏನಾಗುತ್ತೆ ಎಕ್ಸ್ಪೋನೆಂಟ್ ಅಂತ ಕರಿತೀವಿ ನಾವು, ಹೌದಲ್ವಾ? ಸೊ ಇದನ್ನು ಏನು ಮಾಡಬೇಕು, 2⁴ ಅಂದರೆ 2ನ 4 ಟೈಮ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಓಕೆನಾ? ಅಂದರೆ 4 ಟೈಮ್ ಬರಿಬೇಕು, 2 ಇಂಟು 2 ಇಂಟು 2 ಇಂಟು 2, ಓಕೆನಾ? ಹಾಗೆ ಅದೇ ಥರ ಎಮ್ ಸ್ಕ್ವೇರ್ ಅಂದರೆ ಇದು ಎಮ್ ಅನ್ನೋದು ಬೇಸ್ ಆಗುತ್ತೆ, 2 ಅನ್ನೋದು ಪವರ್ ಆಗುತ್ತೆ, ಅರ್ಥ ಎಮ್ಮನ್ನು 2 ಟೈಮ್ ಬರಿಬೇಕು, ಎಮ್ ಇಂಟು ಎಮ್. ಸೇಮ್ ಅದೇ ಥರ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದರೆ ನಾವು ಕೌಂಟ್ ಮಾಡ್ಕೊಳ್ಳೋಣ, 1 2 3 4 5 6 ಟೈಮ್ ಎಕ್ಸ್ ಇದೆ. ಸೊ ಎಕ್ಸನ್ನು 1 ಟೈಮ್ ಬರೆದು 6 ಟೈಮ್ ಎಕ್ಸ್ ಇದೆ ಅಂದರೆ ಪವರ್ 6 ಬರಿಬೇಕಾಗುತ್ತೆ, ಓಕೆನಾ? ಸೊ ಸೇಮ್ ನೆಕ್ಸ್ಟ್ ಬಿ ಪ್ರಾಬ್ಲಮ್, 3 ಇಂಟು 2 ಇಂಟು ಎ ಇಂಟು ಎ ಇಂಟು ಎ ಇಂಟು ಬಿ. ಸೊ 3 and 2 ಇದೆ, ಮಲ್ಟಿಪ್ಲಿಕೇಶನ್ ಸೈನ್ ಇದೆ, 3 2s 6 ಬರಿಬೇಕು. ಎ ಎಸ್ ಅಲ್ಲಿ ಇದೆ, 1 2 3 ಟೈಮ್ ಇದೆ, ಎ ಬರ್ದು ಅದ್ರ ಮೇಲೆ ಪವರ್ 3ನ ಬರಿಬೇಕು. ನೆಕ್ಸ್ಟ್ ಬಿ 1 ಟೈಮ್ ಇದೆ, ಸೊ ಬಿ. ಸೊ ಇದನ್ನು ರೀಡ್ ಮಾಡೋದು ಹೇಗೆ, 6 ಎ ಕ್ಯೂಬ್. ಸೊ ಪವರ್ 3 ಬಂದಾಗ ನಾವು ಕ್ಯೂಬ್ ಅಂತ ರೀಡ್ ಮಾಡಬೇಕು, ಏನಂತ ರೀಡ್ ಮಾಡಬೇಕು, ಕ್ಯೂಬ್. ಸೊ ಎ ಕ್ಯೂಬ್, ಹೌದಲ್ವಾ? ಸೊ 2 ಕ್ಯೂಬ್ 10 ಕ್ಯೂಬ್, ಓಕೆನಾ? ಎಕ್ಸ್ ಕ್ಯೂಬ್, ಈ ಥರ ರೀಡ್ ಮಾಡಬೇಕು, ಓಕೆನಾ? ನೆಕ್ಸ್ಟ್ ಸಿ ಪ್ರಾಬ್ಲಮ್ ಹೋಮ್ವರ್ಕ್, ರೈಟ್ ದ ಟರ್ಮ್ಸ್ ಆಫ್ ದ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನ ಟರ್ಮ್ಸ್ ಬರಿಬೇಕು, ಓಕೆನಾ? 3x - 7 ಅಂತ ಇದೆ. ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಯಾವ್ದು, ಸೊ 3x ಆಲ್ಜಿಬ್ರಾಯಿಕ್ ಟರ್ಮ್ ಆಗುತ್ತೆ. ನೆಕ್ಸ್ಟ್ ಕಾಮ ಬರ್ದು ಇಲ್ಲಿ ಮೈನಸ್ ಏನಿದೆ, ಹೌದಲ್ವಾ? -7 ಅಂತ ಬರಿಬೇಕಾಗುತ್ತೆ, -7 ಕಾಮ ಹಾಕಿ -7 ಅಂತ ಬರಿಬೇಕು, ಹೌದಲ್ವಾ? ಸೊ ಅದೇ ಥರ ಸೊ ಸಿ ಪ್ರಾಬ್ಲಮ್ ax - by - 2. ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಯಾವ್ದು, ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಬರೀ ಅಂದಿದ್ದಾರೆ ax, ಹೌದಲ್ವಾ? ಸೊ ಬಿ ವೈ ಇದೆ, ಅದ್ರ ಬ್ಯಾಕ್ ಸೈಡ್ ಮೈನಸ್ ಸೈನ್ ಇದೆ, ಹೌದಲ್ವಾ? -by ಕಾಮ -by ಕಾಮ ಇಲ್ಲಿ 2 ಇದೆ, 2 ಬ್ಯಾಕ್ ಸೈಡ್ ಮೈನಸ್ ಸೈನ್ ಇದೆ, ಸೊ 2 ಅಂತ ಬರಿಬೇಕು. ಸಪೋಸ್ ಒನ್ ಮೋರ್ ಎಕ್ಸಾಂಪಲ್, ಈಗ x + 2y ಅಂತ ಇದೆ. ಸೊ ಇದಕ್ಕೆ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಹೇಗೆ ಬರಿತೀರಾ, ಸೊ ಎಕ್ಸ್ ಬರೆಯೋಣ, ಕಾಮ ಇಲ್ಲಿ +2y ಅಂತ ಇದೆ, ಪ್ಲಸ್ನ ಬರೆಯೋ ನೆಸೆಸಿಟಿ ಇಲ್ಲ, ಓನ್ಲಿ 2y ಅಂತ ಬರೆಯೋಣ. ಮೈನಸ್ ಇದ್ದಾಗ ಮೈನಸ್ ಬರೀಲೇಬೇಕು. ಸೊ ಯಾವ ಮೈನಸ್ ತಗೋಬೇಕು, ಸೊ ಅದ್ರ ಬ್ಯಾಕ್ ಸೈಡ್ ಇರೋ ಮೈನಸನ್ನು ತಗೋಬೇಕು. ಇಲ್ಲಿ 7 ಇದೆ, ಹೌದಲ್ವಾ? 7ಗೆ ಮೈನಸ್ ಸೈನ್ ಇದೆ, -7 ಅಂತ ತಗೋಬೇಕು. ಅದೇ ಥರ ಬಿ ವೈ ಇದೆ, ಬಿ ವೈಗೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ, -by ಅಂತ ತಗೋಬೇಕು. ಇಲ್ಲಿ 2 ಇದೆ, 2ಗೆ ಮೈನಸ್ ಸೈನ್ ಇದೆ, -2y ಅಂತ ತಗೋಬೇಕಾಗುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಮೇನ್, ಫೋರ್ತ್ ಮೇನ್, ಫೈಂಡ್ ದ ಕೋಎಫಿಷಿಯಂಟ್ ಆಫ್ ದ ವೇರಿಯೇಬಲ್ಸ್ ಇನ್ ಗಿವನ್ ಬ್ರ್ಯಾಕೆಟ್. ಸೊ ವೇರಿಯೇಬಲ್ಸನ್ನ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಫೈಂಡ್ ದ ಕೋಎಫಿಷಿಯಂಟ್ ಆಫ್ ದ ವೇರಿಯೇಬಲ್ಸ್ ಇನ್ ದ ಗಿವನ್ ಬ್ರ್ಯಾಕೆಟ್. ಸೊ 8z ಅಂತ ಇದೆ, ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಇದರಲ್ಲಿ ವೇರಿಯೇಬಲ್ಸಲ್ಲಿ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡಬೇಕು. ಕೋಎಫಿಷಿಯಂಟ್ ಅಂದರೆ ನ್ಯೂಮರಿಕಲ್ ಕೋಎಫಿಷಿಯಂಟ್. ಸೊ ನ್ಯೂಮರಿಕಲ್ ಕೋಎಫಿಷಿಯಂಟ್ ಓನ್ಲಿ ಕೋಎಫಿಷಿಯಂಟ್ ಅಂತ ನಾವು ಕರಿಬೋದು, ಓಕೆನಾ? ಸೊ ಹಾಗಾದರೆ ಕೋಎಫಿಷಿಯಂಟ್, ಸೊ ಕೋಎಫಿಷಿಯಂಟ್ ಯಾವುದು ಇದರಲ್ಲಿ, ಸೊ ಝೆಡ್ ಬಿಟ್ಟು ಇಲ್ಲಿ ಬ್ರ್ಯಾಕೆಟಲ್ಲಿ ಝೆಡ್ ಇದೆ ಅಂದರೆ ಈ ಝೆಡ್ಡನ್ನು ಬಿಟ್ಟು ಉಳಿದಿದ್ದು ಯಾವುದಿಲ್ಲ, 8. ಸೊ ಕೋಎಫಿಷಿಯಂಟ್ 8, ಓಕೆನಾ? ನೆಕ್ಸ್ಟು 60x ಅಂತ ಇದೆ ಬ್ರ್ಯಾಕೆಟಲ್ಲಿ x. ಸೊ ಹಾಗಾದರೆ ಎಕ್ಸನ್ನು ಬಿಟ್ಟು ಏನಿದೆ ಇಲ್ಲಿ ಇದ್ರ ಕೋಎಫಿಷಿಯಂಟು, ಸೊ ಎಕ್ಸನ್ನು ಬಿಟ್ಟು ಬ್ರ್ಯಾಕೆಟಲ್ಲಿ ಇಲ್ಲಿ ಎಕ್ಸ್ ಇದೆ ಅಂದರೆ ಈ ಎಕ್ಸನ್ನು ಬಿಟ್ಟು ಮತ್ತೆ ಅದಿದ್ದು ಕೋಎಫಿಷಿಯಂಟ್ 60 ಇದೆ, 60 ಅಂತ ಬರೀ, ಓಕೆನಾ? ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್, ಸಾರಿ ಸಿ ಪ್ರಾಬ್ಲಮ್ ನೋಡ್ರಿ, 30xy ಅಂತ ಇದೆ. ಸೊ ಕೋಎಫಿಷಿಯಂಟ್, ಸೊ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, xy ಅಂತ ಕೊಟ್ಟಿದ್ದಾರೆ. ಅಂದರೆ xyಯನ್ನು ಬಿಟ್ಟು ಕೋಎಫಿಷಿಯಂಟ್ ಯಾವುದಿರೋದಿಲ್ಲಿ, 30, ಹೌದಲ್ವಾ? ನೆಕ್ಸ್ಟು ಫಿಫ್ತ್ ಮೇನ್, ಸೊ ಇಫ್ x =
1, y is equal to 2 and z is equal to 4. Find the values of the following. Fifth main, if x is equal to 1, y is equal to 2, z is equal to 4. Find the values of the following ಅಂತ ಇದೆ. ಸೊ ಇಲ್ಲಿ x ಪ್ಲೇಸಲ್ಲಿ 1 ಬರಿಬೇಕು, y ಪ್ಲೇಸಲ್ಲಿ 2 ಬರಿಬೇಕು, z ಪ್ಲೇಸಲ್ಲಿ 4 ಬರಿಬೇಕು ಅಂತೇಳಿ. ಎಲ್ಲೆಲ್ಲಿ ಎಕ್ಸ್ ವೈ ಝೆಡ್ ಇರುತ್ತೆ ಆ ವ್ಯಾಲ್ಯೂಸನ್ನು ಫಿಲಪ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲೇಸಲ್ಲಿ 1 ಬರೆಯೋಣ. ಸೊ ವೈ ಅಂದರೆ ವೈ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ, ವೈ ಪ್ಲೇಸಲ್ಲಿ 2 ಬರೆಯೋಣ. ಝೆಡ್ ಅಂದರೆ ಝೆಡ್ ಪ್ಲೇಸಲ್ಲಿ 4 ಬರೆಯೋಣ. ಸೊ ಇಲ್ಲಿ ಪ್ಲಸ್ ಸೈನ್ ಇದೆ, ಆ್ಯಡ್ ಮಾಡೋಣ. 1 + 2 3 + 4 7. ನೆಕ್ಸ್ಟು ಬಿ ಪ್ರಾಬ್ಲಮ್, ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಅಂತ ಇದೆ. ಸೊ ಎಕ್ಸ್ ಅಂದರೆ 1 ಅಂತ ಬರೆಯೋಣ, ಓಕೆನಾ. ಸೊ ಮೈನಸ್ ವೈ ಅಂತ ಇದೆ, ಸೊ ಮೈನಸ್ ಸೈನ್ ಇದೆ, ಓಕೆನಾ. ಮೈನಸ್ ಸೈನನ್ನು ಬರೆಯೋಣ ಇಲ್ಲಿ. ಸೊ ವೈ ಅಂದರೆ 2 ಬರೆಯೋಣ, ಪ್ಲಸ್ ಝೆಡ್ ಅಂದರೆ 4 ಬರೆಯೋಣ, ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 4 and 1 ಆ್ಯಡ್ ಮಾಡೋಣ. 4 + 1 5 ಆಗುತ್ತೆ. ನೆಕ್ಸ್ಟು 2ಗೆ ಮೈನಸ್ ಸೈನ್ ಇದೆ, ಸಬ್ಟ್ರಾಕ್ಟ್ ಮಾಡೋಣ. 5ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಆನ್ಸರ್ ಈಸ್ 3. ಓಕೆ. ನೆಕ್ಸ್ಟು ಸಿ ಪ್ರಾಬ್ಲಮ್, y + 3 ಡಿವೈಡೆಡ್ ಬೈ ಎಕ್ಸ್. ಸೊ ವೈ ಅಂದರೆ 2, ಇಲ್ಲಿ ಪ್ಲಸ್ ಸೈನ್ ಇದೆ, ಆಲ್ರೆಡಿ ಇಲ್ಲಿ 3 ಇದೆ, ಆ್ಯಸ್ ಇಟ್ ಈಸ್ ಬರೆಯೋಣ. ಎಕ್ಸ್ ಅಂದರೆ 1, ಹೌದಲ್ವಾ. 2 + 3 5/1. ಸೊ ಇದು ನೀವು ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀರ. ಡಿನಾಮಿನೇಟರಲ್ಲಿ 1 ಇದ್ದರೆ ಇಗ್ನೋರ್ ಮಾಡೋಣ. ಸೊ 5 ಅಂತ ಬರೆಯೋಣ, ಓಕೆ. ನೆಕ್ಸ್ಟು ಡಿ ಪ್ರಾಬ್ಲಮ್, ಎಕ್ಸ್ ವೈ ಪ್ಲಸ್ ವೈ ಝೆಡ್. ಎಕ್ಸ್ ಅಂದರೆ ಏನು, 1, ವೈ ಅಂದರೆ 2. ಸೊ ಈ ಥರ ಬರೆದ್ರೆ 12 ಆಗುತ್ತೆ, ಹೌದಲ್ವಾ. ಆ್ಯಕ್ಚುಲಿ ಎಕ್ಸ್ ವೈ ಅಂದರೆ ಅರ್ಥ ಏನಪ್ಪ ಅಂದರೆ ಎಕ್ಸ್ ಇಂಟು ವೈ ಅಂತೇಳಿ ಮಲ್ಟಿಪ್ಲೈ ಸೈನ್ ಇರುತ್ತೆ. ಸೊ ಅದ್ರ ಮಿಡ್ಲಲ್ಲಿ ಏನೂ ಇಲ್ಲ ಅಂದರೆ ಮಲ್ಟಿಪ್ಲೈ ಸೈನ್ ಇದೆ ಅಂತೇಳಿ ಅಂಡರ್ಸ್ಟುಡ್. ಸೊ ಹಾಗಾದ್ರೆ ಏನು, ಸೊ ಎಕ್ಸ್ ಅಂದರೆ 1 ಆಗುತ್ತೆ, ವೈ ಅಂದರೆ 2 ಆಗುತ್ತೆ. ಸೊ ಈ ಥರ ಆದರೂ ಬರ್ಕೊಳ್ರಿ, ಆರ್ 1 × 2, ಹೌದಲ್ವಾ. ಸೊ ಇಲ್ಲಿರೋ ಪ್ಲಸ್ ಬರೆಯೋಣ. ವೈ ಅಂದರೆ 2, ಹೌದಲ್ವಾ. ಝೆಡ್ ಅಂದರೆ 4. ಸೊ ನೆಕ್ಸ್ಟು ಸಾಲ್ವ್ ಮಾಡೋಣ. 2 + 1 3, 4 2s 8, ಸಾರಿ. ಸೊ ಇಲ್ಲಿ ಇಂಟು ಇದೆ, ಹೌದಲ್ವಾ. 2 1s 2, ಹೌದಲ್ವಾ. 2 1s 2, 2 4s 8. ಸೊ 8 + 2 10. ಓಕೆ. ಸೊ ಈ ಥರ ಆಲ್ಜಿಬ್ರಾಯಿಕ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಈ ಥರ ನಾವು ಸಾಲ್ವ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಈ ಕ್ಲಾಸಲ್ಲಿ ನಾವು ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಕಾನ್ಸ್ಟೆಂಟ್ ಬಗ್ಗೆ, ವೇರಿಯಬಲ್ಸ್ ಬಗ್ಗೆ, ಸೊ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಲಿಟರಲ್ ಕೋಎಫಿಷಿಯೆಂಟ್, ನಥಿಂಗ್ ಬಟ್ ಆಲ್ಜಿಬ್ರಾಯಿಕ್ ಕೋಎಫಿಷಿಯೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟು ಸೊ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಮಿಡ್ಲಲ್ಲಿ ಅಥವಾ ಲಿಟರಲ್ ನಂಬರ್ಸ್ ಮಿಡ್ಲಲ್ಲಿ ನಾವು ಹೇಗೆ ಪ್ಲಸ್ ಸೈನ್, ಮೈನಸ್ ಸೈನ್, ಇಂಟು ಸೈನ್, ಡಿವೈಡ್ ಸೈನ್ ಹೇಗೆ ಹಾಕಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಓಕೆನಾ. ಸೊ ಇವತ್ತಿಗೆ ಇಂಟ್ರೊಡಕ್ಷನ್ ಟು ಆಲ್ಜಿಬ್ರಾ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.